ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಚಂದು, ಗೊಂಬೆ ಹಾಗೆ ಚಿನ್ನು ಮೂವರು ಕೂಡ ಎಂಟ್ರಿ ಆದರು. ಅವ್ರ ಕಥೆಲೂ ಕೂಡ ಚಿನ್ನು ಮತ್ತು ಚಂದು ಮದುವೆ ಆಗಿದ್ರು. ಆದರೆ ಗೊಂಬೆನೂ ಕೂಡ ಚಂದು ಮದುವೆ ಆಗಿದ್ರು. ಪ್ರೀತಿಸಿ ಮದುವೆ ಆಗಿದ್ದು ಗೊಂಬೆನ, ಬಟ್ ಚಿನ್ನುನ ಅಚಾನಕ್ಕಾಗಿ ಮದುವೆ ಆದರು. ಆದರೆ ಹೆಂಡತಿ ಸ್ಥಾನ ಕೊಡೋಕೆ ರೆಡಿಯಾಗಿದ್ರು. ಆದರೆ ತನ್ನ ಅಕ್ಕನ ರಾಜ್ಕುಮಾರ ಯಾವತ್ತೂ ಕೂಡ ಅಕ್ಕನಿಗೆ ಮೀಸಲಾಗಿರಬೇಕು ಅಂತ ಯೋಚನೆ ಮಾಡಿದ ಚಿನ್ನು ಕೊನೆಯಲ್ಲಿ ಬೇರೆಯವ್ರನ್ನ ಮದುವೆ ಆಗಿ ಲೈಫಲ್ಲಿ ಸೆಟಲ್ ಆದರು. ಗೊಂಬೆ ಮತ್ತು ಚಿನ್ನು ಇಬ್ಬರು ಕೂಡ ಒಟ್ಟಿಗೆ ಜೀವನ ಮಾಡೋಕ್ಕೆ ಶುರು ಮಾಡಿಕೊಂಡ್ರು. ಅವರೇ ಇವತ್ತು ಈ ಲಕ್ಷ್ಮೀ ಬಾರಮ್ಮ ಸೀಸನ್ 2ಗೂ ಕೂಡ ಎಂಟ್ರಿ ಕೊಡೋದ್ರ ಮುಖಾಂತರ ಒಂದು ಬಿಗ್ಗೆಸ್ಟ್ ಟ್ವಿಸ್ಟ್ ನಡೆಯುವುದಕ್ಕೆ ಕಾರಣ ಆಗ್ತಿದ್ದಾರೆ. ಹಾಗಾದರೆ ಏನಪ್ಪ, ಚಂದು ಒಂದು ಬಿಗ್ ಶಾಕ್ ಕೊಡ್ತಿದ್ದಾರೆ ಲಕ್ಷ್ಮಿಗೆ. ಅಂಥದ್ದು ಯಾವ ಶಾಕ್? ಹಾಗಿದ್ರೆ ಲಕ್ಷ್ಮಿಗೆ ಕೀರ್ತಿ ಬಗ್ಗೆ ಸುಳಿವು ಸಿಕ್ಕೇ ಬಿಡ್ತಾ? ಹಾಗಿದ್ರೆ ಆಗಿದ್ದೇನು? ಆ ಕಡೆ ಕೀರ್ತಿ ಮದುವೆ ಏರ್ಪಾಟೆ ನಡೀತಿದೆಯಲ್ಲಪ್ಪ. ಹಾಗಿದ್ರೆ ಏನಾಗ್ತದೆ? ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ವೈಷ್ಣು ಮತ್ತು ಲಕ್ಷ್ಮಿ ಇಬ್ಬರು ಕೂಡ ಒಂದು ಡಿಸಿಷನ್ಗೆ ಮದುವೆ ಆಗ್ತಾರೆ. ಆದರೆ ಇವಾಗ ತನ್ನ ಗಂಡತನ ತುಂಬ ಪ್ರೀತಿ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡು ಲಕ್ಷ್ಮಿ ಕೂಡ ಪ್ರೀತಿಸೋಕೆ ಶುರು ಮಾಡ್ಕೊಂಡಿದ್ದಾಳೆ. ಟಿಪಿಕಲ್ ವೈಫ್ ಥರ ನಡ್ಕೊತಿದ್ದಾಳೆ. ಆದರೆ ಇಲ್ಲಿ ವೈಷ್ಣವ್ಗೆ ಮಾತ್ರ ಅವಳ ಬಗ್ಗೆ ಇರೋದು ಅನುಕಂಪ, ಕರುಣೆ. ಬಟ್ ಫ್ರೆಂಡಾಗಿ ಟ್ರೀಟ್ ಮಾಡ್ಬೋದೇ ಹೊರತು ಕೀರ್ತಿ ಜಾಗದಲ್ಲಿ ಅವಳನ್ನು ನಿಲ್ಲಿಸೋದು ಅವ್ರಿಗೆ ಈಗಲೂ ಕೂಡ ಕಷ್ಟ ಆಗ್ತದೆ. ಆದರೆ ಲಕ್ಷ್ಮಿ ಮಾತ್ರ ದಿನೇ ದಿನೇ ಹಚ್ಕೊಳ್ಳೋಕೆ ಶುರು ಮಾಡ್ತಿದ್ದಾಳೆ. ಜೊತೆಗೆ ಟಿಪಿಕಲ್ ವೈಫ್ ಥರ ನಡ್ಕೋತಿದ್ದಾಳೆ. ಕೀರ್ತಿ ನೆರಳು ಕಂಡ್ರು ಕೂಡ ಅವಳಿಗೆ ಆಗೋದಿಲ್ಲ. ಆಲ್ರೆಡಿ ಅವಳಿಗೆ ಅನುಮಾನ ಬಂದಿದೆ, ವೈಷ್ಣವ್ನ ಕೀರ್ತಿ ಲವ್ ಮಾಡ್ತಿದ್ರು ಅನ್ಸುತ್ತೆ. ಅದಕ್ಕೋಸ್ಕರ ನಾನು ವೈಷ್ಣವ್ ಯಾವಾಗಲೂ ಕೂಡ ಜೊತೆಲಿರೋದು ಅವ್ರಿಗೆ ಇಷ್ಟ ಆಗೋದಿಲ್ಲ ಅಂತ. ಅದಕ್ಕೆ ಸರಿಯಾಗಿ ಈ ಕಡೆ ಲಕ್ಷ್ಮಿ ಕೂಡ ನಾನು ಇನ್ನು ಮುಂದೆ ಲಕ್ಷ್ಮಿ ಥರನೇ ಇರಬೇಕು, ಲಕ್ಷ್ಮಿ ಥರ ಸೀರೆ ಉಟ್ಕೊಂಡಿದ್ರೆ ಖಂಡಿತ ವೈಷ್ಣವ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಲಕ್ಷ್ಮಿ ಥರನೇ ರೆಡಿಯಾಗಿ ವೈಷ್ಣವ್ ಮನೆಗೆ ಬರ್ತಿದ್ದಾಳೆ. ಯುಗಾದಿ ಹಬ್ಬದ ಸಂಭ್ರಮ. ಮನೆ ಮುಂದೆ ರಂಗೋಲಿ ಹಾಕ್ತಿದ್ದಾರೆ. ರಂಗೋಲಿ ಹಾಕೋ ಟೈಮ್ಗೆ ಕೀರ್ತಿ ಬರ್ತಾಳೆ. ಜೊತೆಗೆ ಬಿಗ್ ಶಾಕ್ ಕೊಡ್ತಾಳೆ. ಕೀರ್ತಿನ ನೋಡಿದೆ ಶಾಕ್ ಆಗ್ತಿದ್ದಾಳೆ ಲಕ್ಷ್ಮಿ. ಬಿಕಾಸ್ ಅವಳು ಹೇಗೆ ರೆಡಿ ಆಗಿದ್ದಾಳೋ ಹಾಗೆ ಕೂಡ ರೆಡಿಯಾಗಿ ಬಂದಿದ್ದಾಳೆ. ಹೇಗೆ ಕಾಣಿಸ್ತದೆ ಲಕ್ಷ್ಮಿ? ನಿಂತಾರನೇ ಚೆನ್ನಾಗಿ ಕಾಣಿಸ್ತದೇನಲ್ವ? ನೋಡು, ನಿಂತಾನೇ ರೆಡಿಯಾಗಿ ಬಂದಿದ್ದೀನಿ. ಹೋಗಿ ಅತ್ತೆಯನ್ನ ಕೇಳೋಣ, ಇಬ್ಬರಲ್ಲಿ ಯಾರು ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂತ. ಹೇಳ್ತಿದ್ದಾಗೆ ಕನ್ಫ್ಯೂಷನ್ ಆಗ್ತದೆ ಲಕ್ಷ್ಮಿಗೆ. ಏನಿದು, ಏನು ನಾಡ್ಕೊತಿದ್ರ ಅಂತಿದ್ರು ಉತ್ತರ ಕೊಡದೆ ಒಳಗಡೆ ದರ ಅಂತ ಹೇಳ್ಕೊಂಡು ಬರ್ತಾಳೆ. ಅಲ್ಲಿ ಕೃಷ್ಣ, ಕಾವೇರಿಯವರು ಹಾಗೆ ವೈಷ್ಣವ್ ಎಲ್ಲರೂ ಕೂಡ ಇರ್ತಾರೆ. ಇದ್ದದೇ ಈ ಕಡೆ ಅತ್ತೆ ಮಾವ ಇಬ್ರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ವೈಷ್ಣವ್ ಹ್ಯಾಪಿ ಯುಗಾದಿ ಅಂತ ಹೇಳ್ತಾಳೆ. ಜೊತೆಗೆ ಅತ್ತೆ, ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ನೋಡಿ, ಲಕ್ಷ್ಮಿ ಥರನೇ ಸ್ಯಾರಿ ಉಟ್ಕೊಂಡು ರೆಡಿ ಆಗಿದ್ದೀನಿ. ಇಬ್ಬರಲ್ಲಿ ಯಾರು ಚೆನ್ನಾಗಿ ಕಾಣಿಸ್ತಿದ್ವಿ? ನಾನೇ ಅಲ್ವಾ ಚೆನ್ನಾಗಿ ಕಾಣಿಸ್ತಿರೋದು ಅಂತ ಕೇಳ್ತಿದ್ರೆ ಈ ಕಡೆ ಶಾಕ್ ಆಗ್ತದೆ ವೈಷ್ಣು ಮತ್ತು ಕಾವೇರಿಗೆ. ಏನಪ್ಪ ಅದು, ಏನು ಮಾಡೋಕೆ ಹೊರಟಿದ್ದಾಳೆ, ಮತ್ತೊಂದು ಹುಚ್ಚಾಟನ ಅಂತ. ನಂತರ ಈ ಕಡೆ ಲಕ್ಷ್ಮಿ ಅವರಂತೂ ಏನಿದು ಕೀರ್ತಿ ಅವರ, ನಿಮ್ಮದು ತುಂಬಾ ಅತಿ ಆಗ್ತದೆ. ಹೌದು, ಅವ್ರು ನನ್ನ ಅತ್ತೆ ಮಾವ, ನಿಮ್ಮತ್ತೆ ಮಾವ ಅಂತ ಯಾಕೆ ಕರಿತಿದ್ದೀರಾ ನೀವು ಅಂತಾಗ? ಯಾಕೆ ಅಂದರೆ ವೈಷ್ಣವ ಅಪ್ಪ ಅಮ್ಮಲ್ವ, ಅದಕ್ಕೋಸ್ಕರ ಅತ್ತೆ ಮಾವ ಅಂತಿದ್ದೀನಿ. ಯಾಕೆ ನಿನಗೆ ಅತ್ತೆ ಮಾವ ಆದರೆ ನನಗೆ ಅತ್ತೆ ಮಾವ ಆಗಬಾರ್ದು ಅಂತಿದ್ಯಾ ಅಂತ ಕೀರ್ತಿ ಬೇರೆ ಮಾತಾಡ್ತಿದ್ದಾಳೆ. ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ ಕೀರ್ತಿ ಅವರ. ದಯವಿಟ್ಟು ಈ ರೀತಿಯೆಲ್ಲ ನಡ್ಕೋಬೇಡಿ, ಸ್ವಲ್ಪ ಡಿಗ್ನಿಫೈಡ್ ಆಗಿ ನಡ್ಕೊಳ್ಳಿ. ಯಾಕೆ ರೀತಿ ನಡ್ಕೋತಿದ್ರ ಅಂತ ಕೇಳ್ತಿದ್ರು. ಉತ್ತರನ ಕೊಡ್ದೆ ಡೈರೆಕ್ಟಾಗಿ ವೈಷ್ಣವ್ ರೂಮ್ಗೆ ನುಗ್ಗಬೇಕು ಅಂತ ಪ್ರಯತ್ನ ಮಾಡ್ತಾಳೆ. ಅದಕ್ಕೂ ಮುನ್ನ ಈ ಕಡೆ ಕೀರ್ತಿನ ಕಾವೇರಿಯವರು ಹೇಳ್ಕೊಂಡು ಬರ್ತಾರೆ. ಕಾವೇರಿಯವರು ಹೇಳ್ಕೊಂಡು ಬಂದಿದ್ದ ಈ ಕಡೆ, ಏನದು ಕೀರ್ತಿ, ಯಾಕೆ ಈ ರೀತಿ ಎಲ್ಲ ಬಿಹೇವ್ ಮಾಡ್ತಿದ್ಯಾ? ಸುಮ್ಮನೆ ಇರೋಕ್ಕಾಗಲ್ವಾ? ಸುಮ್ಮನೆ ಅನುಮಾನ ತರಿಸ್ತಿದ್ಯಲ್ಲ ನೀನು ಅಂದಾಗ, ಆಂಟಿ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ನಾನು ಸುಮ್ಮನೆ ಇರೋದಿಲ್ಲ. ಯಾಕಂದರೆ ವೈಷ್ಣವ್ಗೆ ಲಕ್ಷ್ಮಿ ಥರ ಇದ್ದರೆ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾವು ನೋಡಿ, ನಾನು ಕೂಡ ಲಕ್ಷ್ಮಿ ಥರ ಸ್ಯಾರಿ ಉಟ್ಕೊಂಡು ರೆಡಿಯಾಗಿ ಬಂದಿದ್ದೀನಿ. ಈಗ ನಾನು ಕೂಡ ವೈಷ್ಣವ್ಗೆ ಇಷ್ಟ ಆಗ್ತೀನಲ್ವ? ಖಂಡಿತ ಇಷ್ಟ ಆಗ್ತೀನಿ ಅಂತ ಹೇಳಿ ಕಾವೇರಿಯವ್ರನ್ನ ಮಾತನ್ನು ಕೇಳಿದ್ರೆ ಡೈರೆಕ್ಟಾಗಿ ಲಕ್ಷ್ಮಿ ಮತ್ತು ವೈಷ್ಣವ್ ರೂಮಿಗೆ ನುಗ್ತಿದ್ದಾಳೆ. ಅಲ್ಲಿ ಆಲ್ರೆಡಿ ಲಕ್ಷ್ಮಿ ತುಂಬಾ ಅಪ್ಸೆಟ್ ಆಗಿದ್ದಾಳೆ. ಯಾಕೆ ಕೀರ್ತಿಯವ್ರು ಆ ರೀತಿ ನಡ್ಕೊತಿದ್ದಾರೆ? ಖಂಡಿತ ನಂಗೆ ಅವ್ರು ನಡ್ಕೊಳ್ಳೋಕ್ಕೆ ಇಷ್ಟ ಆಗ್ತಿಲ್ಲ ಅಂದರೆ ಅವಳ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಡು ಹಬ್ಬದ ಮೂಡನ್ನ ಹಾಳು ಮಾಡ್ಕೋಬೇಡಿ ಲಕ್ಷ್ಮಿಯವರೇ ಅಂತ ವೈಷ್ಣವ್ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಈ ಕಡೆ ಲಕ್ಷ್ಮಿ ಬಂದಿದೆ. ಹೋ, ಸ್ಯಾರಿ ಇದು ನಿನ್ನ ಸ್ಯಾರಿನಾ ಲಕ್ಷ್ಮಿ? ಹಾಗಿದ್ರೆ ನಿನ್ನ ಸ್ಯಾರಿ ತುಂಬಾ ಚೆನ್ನಾಗಿರುತ್ತೆ. ಯಾವ್ದು ಹಾಕ್ಕೊಳ್ಳಿ ನಾನು? ಯಾವ್ದು ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತೀನಿ ಅಂತ ಹೇಳಿ ನೋಡ್ತಾ ಇದ್ರೆ ಅಷ್ಟರಲ್ಲಿ ಕಾವೇರಿಯವ್ರು ಕೂಡ ಓಡಿ ಬರ್ತಾರೆ. ಇವಳನ್ನ ಎಲ್ಲಿಂದ ಬೆನ್ನು ಕಂಟಿಸ್ಕೊಂಡು ನನ್ನ ಕತೆ ಮುಗೀತು, ಇವಳ ಹುಚ್ಚಾಟಕ್ಕಂತೂ ಬಿಡುವೇ ಇಲ್ಲ ಅಂತ ಅಂದ್ಕೊಂಡು ಬಂದರೆ ಅಷ್ಟರಲ್ಲಿ ವೈಷ್ಣವ್ ಆ ಸ್ಯಾರಿನ ಕಿತ್ಕೋತಾನೆ. ಏನು ಮಾಡ್ತಿದ್ಯಾ ವೈಷ್ಣವ್? ಯಾಕೆ ನಾನು ಈ ಸ್ಯಾರಿನ ಉಟ್ಕೋಬಾರ್ದ ಅಂತ ಹೇಳ್ತಿದ್ರೆ, ಕೀರ್ತಿ ಅವರ ನಿಜವಾಗ್ಲೂ ನಿಮ್ಮದು ಅತಿ ಆಗ್ತದೆ. ಯಾಕೆ ರೀತಿ ನಡ್ಕೋತಿದ್ರ? ಏನಾಗಿದೆ ನಿನಗೆ ಅಂದಾಗ, ಯಾಕೆ
ನನ್ನ ಸಾರಿನ ನೀವ್ಯಾಕೆ ಉಟ್ಕೋಬೇಕು ಅಂದರೆ, ಯಾಕೆ ಉಟ್ಕೋಬೇಕು ಅಂದರೆ ನಿನ್ನ ಥರ ನಾನು ರೆಡಿ ಆದರೆ ವೈಷ್ಣವ್ಗೆ ನಾನು ಕೂಡ ಇಷ್ಟ ಆಗ್ತೀನಿ. ನಿನ್ನ ರೀತಿ ಇದ್ರೇ ತಾನೇ ವೈಷ್ಣವ್ಗೆ ಇಷ್ಟ ಆಗೋದು. ಅಂಥದ್ದಾಗೆ ಒಂದು ದೊಡ್ಡ ಬಿರುಗಾಳಿನೇ ಬೀಸಿದಾಗ ಅನ್ನಿಸ್ತದ ಈ ಕಡೆ ವೈಷ್ಣವ್ಗೆ ಮತ್ತು ಲಕ್ಷ್ಮಿ ಕಾವೇರಿ ಅವ್ರಿಗೆಲ್ರಿಗೂ ಕೂಡ. ಅಬ್ಬಬ್ಬ ಏನಿದು ಅಂತ ಅಂದ್ಕೊಂಡ್ರೆ ಫೈನಲಿ ಈ ಕಡೆ ಹೇಗೋ ಮಾಡಿ ಕೀರ್ತಿ ಮನೆಯಿಂದ ಹೊರಗಡೆ ಹೋಗ್ತಾಳೆ. ಈ ಕಡೆ ಅಜ್ಜಿ ಎಲ್ಲರೂ ಕೂಡ ಇವ್ರಿಗೆ ಆಟೋಪ ಜಾಸ್ತಿ ಆಯಿತು. ಮನೇಲಿ ಸಂಸ್ಕಾರ ಕೊಟ್ಟು ಬೆಳೆಸಿದ್ರೆ ಈ ರೀತಿ ಆಗ್ತಿತ್ತಾ? ಲಂಗು ಲಗಾಮಿಲ್ಲದೆ ಬೆಳೆದಿರೋದಕ್ಕೆ ಇನ್ನೊಬ್ರು ಮನೆಗೆ ಬಂದು ಸಂಸಾರಕ್ಕೆ ತಲೆ ಹಾಕಿ ಈ ರೀತಿ ಹಾಳು ಮಾಡ್ತಿರೋದು ಅಂತ ಅನ್ಕೋತಿದ್ದಾರೆ. ನಂತರ ಆ ಕಡೆ ಕೀರ್ತಿನ ಲಾಕ್ ಮಾಡಿ ಕೋಡ್ ಹಾಕ್ತಾರೆ ಕಾರುಣ್ಯ ಅವರು. ಆದರೆ ಇಲ್ಲಿ ಕೀರ್ತಿ ಮಾತ್ರ ಯಾವ ಸೀರೆ ಉಟ್ಕೊಂಡ್ರೆ ವಾಶ್ರೂಮ್ಗೆ ಇಷ್ಟ ಆಗುತ್ತೆ, ಲಕ್ಷ್ಮಿ ಥರನೇ ನಾನು ಇನ್ನು ಮುಂದೆ ರೆಡಿ ಆಗ್ತೀನಿ ಅಂತ ಹೇಳಿ ಒಂದು ಸೀರೆನ ಹಾಕ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡು ಉಟ್ಕೋತಾಳೆ. ಅದರ ನಡುವೆ ಈ ಕಡೆ ಹಬ್ಬದ ಸಂಭ್ರಮ ಮನೆ ಮಾಡಿದ. ಈ ಕಡೆ ಯುಗಾದಿ ಹಬ್ಬಕ್ಕೆ ಈ ಕಡೆ ವೈಷ್ಣು ಮತ್ತು ಲಕ್ಷ್ಮಿಗೆ ಚಂದು ಬಂದಿದೆ, ಶಾಕ್ ಕೊಡ್ತಿದ್ದಾರೆ. ಚಂದುನ ನೋಡಿ ಖುಷಿ ಆಗ್ತದೆ, ತುಂಬ ದೊಡ್ಡ ಖುಷಿ ಆಗ್ತದೆ, ಬಿಕಾಸ್ ಅವನು ಅಣ್ಣ ಆಗಬೇಕಾಗಿದೆ ವೈಷ್ಣುಗೆ. ನಂತರ ನಿಮ್ಮನ್ನು ನೋಡಿದ್ದು ಮದುವೆಯಲ್ಲಿ ಗೊಂಬೆ ಅಕ್ಕ ಹೇಗಿದ್ದಾರೆ, ಗೊಂಬೆ ಅಕ್ಕ ಬಂದಿಲ್ವಾ ಅಂದಾಗ ನಾನು ಬಂದಿದ್ದೀನಿ ಅಂತ ಗೊಂಬೆ ಅಕ್ಕ ಬರ್ತಾರೆ. ಅಯ್ಯೋ ಅಕ್ಕ ನಿಮ್ಮನ್ನು ನೋಡಿ ಎಷ್ಟು ದಿನ ಆಯಿತು, ತುಂಬಾ ಖುಷಿ ಆಗ್ತದೆ ಅಂತ ಹೇಳ್ತಿದ್ದಾರೆ. ಅಯ್ಯೋ ಯುಗಾದಿ ಹಬ್ಬ ಅಂದ ತಕ್ಷಣ ನಿಮ್ಮನೆ ನೆನಪಾಗಿತ್ತು, ಅದಕ್ಕೋಸ್ಕರ ಬಂದ್ವಿ ಅಂತ ಹೇಳ್ತಿದ್ದಾರೆ. ಹೌದು ಲಜ್ಜೆ ಕಾಯಲ್ಲಿ ಅವನು ನೋಡಿ ಕೂಡ ತುಂಬ ದಿನ ಆಯಿತು ಅಂತ ಹೇಳ್ತಿದ್ದಾಗೆ, ನಾನು ಬರೋ ತನಕ ಗೊಂಬೆ ಅಕ್ಕ ಈಗ ಆಲ್ರೆಡಿ ಲಜ್ಜಿನ ಅಂತ ಹೇಳ್ತಿದ್ದಾರೆ. ಹೌದು ಹೇಗಿದ್ದೀರಾ ಎಲ್ಲ, ಮತ್ತು ಲಜ್ಜಕಾಯಲ್ಲಿ ಅಂತ ಹೇಳ್ತಿದ್ರೆ ಅದೇನು ಕಾರುಣ್ಯ ಆಂಟಿ ಅಂತಲ್ಲ, ಅವ್ರ ಮನೆಗೆ ಹೋಗಿದ್ದಾರೆ ಅಂತಿದ್ರಾಗೆ ಈ ಕಡೆ ವೈಷ್ಣವ್ಗೆ ಬಿಗ್ ಶಾಕ್ ಆಗ್ತದೆ. ನಂತರ ಈ ಕಡೆ ಚಿನ್ನು ಕಾರುಣ್ಯ ಆಂಟಿ ಮನೆಗೆ ಬಂದಿದ್ದಾರೆ, ಜೊತೆಗೆ ಒಂದು ಪ್ರಪೋಸಲ್ ಕೂಡ ತೊಗೊಂಡು ಬಂದಿದ್ದಾರೆ. ಇದರಿಂದಾಗಿ ಕಾರುಣ್ಯ ಅವ್ರಿಗೆ ತುಂಬಾ ಖುಷಿ ಆಗ್ತದೆ. ಜೊತೆಗೆ ಗಂಡು ಮತ್ತು ಅವ್ರ ಅಮ್ಮ ಬಂದಿದ್ದಾರೆ. ನಂತರ ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡಿರೋದ್ರಿಂದ ಈ ಕಡೆ ಕೀರ್ತಿನ ಕರ್ಕೊಂಡು ಬರ್ತೀನಿ ಅಂತ ಹೋಗ್ತಿದ್ದಾರೆ. ಬಿಕಾಸ್ ಅಲ್ಲಿ ಕೀರ್ತಿ ಮಾತ್ರ ರೋಡಲ್ಲಿ ಹೋಗೋರ್ನೆಲ್ಲ ಕರೆದು ಡೋರ್ನ ಓಪನ್ ಮಾಡಿ ಬನ್ನಿ ಅಂತ ಹುಚ್ಚಿ ಥರ ಆಡ್ತಿದ್ದಾಳೆ. ನಿಜ ಅವಳ ಹುಚ್ಚಾಟ ಹತ್ತಿರಕ್ಕೆ ಹೋಗಿದೆ. ನಿಜ ಹೇಳಬೇಕು ಅಂದರೆ ನಿಬಾಂಬಸ್ ಹಾಸ್ಪಿಟಲ್ಗೆ ಸೇರಿಸ್ಬಿಡ್ಬೇಕು ಅಂತ ಅನಿಸುತ್ತೆ. ಅಷ್ಟರ ಮಟ್ಟಿಗೆ ಹುಚ್ಚಿ ಥರ ರಿಯಾಕ್ಟ್ ಮಾಡ್ತಿದ್ದಾಳೆ. ನಿಜ ಅವಳು ವೈಷ್ಣವ್ನ ಪ್ರೀತಿ ಮಾಡಿದ್ದು ನಿಜ ಆಗಿರಬಹುದು, ಅವನಿಗೋಸ್ಕರ ತ್ಯಾಗ ಮಾಡಿದ್ದು ನಿಜ ಆಗಿರಬಹುದು. ಆದರೆ ಅವರು ಒಮ್ಮೆಲೆ ಇನ್ನೊಬ್ರು ಗಂಡ ಆಗ್ತಿದ್ದಾಗೆ ಅವ್ರ ಬದುಕಿಂದ ದೂರ ಆದಮೇಲೆ ದೂರ ಸರಿಬೇಕಾಗಿತ್ತು. ಜೊತೆಗೆ ವೈಷ್ಣವ್ ಕೂಡ ಕೀರ್ತಿನ ಅಸಡ್ಡೆ ಮಾಡ್ತಿದ್ದಾರೆ, ದೂರ ಇಟ್ಟಿದ್ದಾರೆ ಅಂದಮೇಲೆ ಅವರು ತಮ್ಮದೇ ಲೈಫಲ್ಲಿ ಮೂವ್ ಆನ್ ಆಗಬೇಕು ಅಂದ್ಕೊಂಡಿದ್ದಾರೆ. ಅದನ್ನು ಅರ್ಥ ಮಾಡಿಕೊಂಡು ಹಿಂದೆ ಸರಿಯೋದು ಬಿಟ್ಟು ಮೇಲ್ಬಿದ್ದು ಹೋದರೆ ಮುರ್ಕಾಸ್ಗೂ ಬೆಲೆ ಇಲ್ಲ ಅನ್ನೋ ಸತ್ಯವೇ ಗೊತ್ತಿಲ್ಲದೆ ಈ ರೀತಿ ಮೇಲ್ಬಿದ್ದು ಹೋಗಿ ಹುಚ್ಚಾಟನ ಮಾಡ್ತಿದ್ದಾರೆ ಕೀರ್ತಿ. ಅದರ ನಡುವೆ ಈ ಕಡೆ ಕಾರುಣ್ಯ ಅವರು ಬಾಗಿಲು ತೆಗೆದಿದ್ದೆ ಕೀರ್ತಿನ ಹುಡುಗನ ಕರ್ಕೊಂಡು ಬಂದರೆ ಈ ಕಡೆ ಕೀರ್ತಿಯ ಅತಿರೇಕದ ವರ್ತನೆ ನೋಡಿ ಹುಡುಗನೂ ಕೂಡ ಓಡೋಗ್ಬೇಕಾಗುತ್ತೆ. ಈ ಕಡೆ ಚಿನ್ನುಗಂತೂ ಬಿಗ್ ಶಾಕ್ ಆಗ್ತದೆ. ನಂತರ ಫೈನಲಿ ಇಲ್ಲಿ ಹಾಗೆ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಪೂಜೆ ಆಗುತ್ತೆ. ನಂತರ ಇಲ್ಲೂ ಕೂಡ ಬೇವು ಬೆಲ್ಲನ ವಿಧಿಗೆ ಕೊಟ್ಟರೆ ಇಲ್ಲಿ ವೈಷ್ಣವ್ಗಂತೂ ಬೇವನ್ನೇ ಕೊಡಬಾರ್ದು, ಜಸ್ಟ್ ಬೆಲ್ಲ ಅಂತಾರೆ. ಏನಿದು ಅದಕ್ಕೆ ಇದು ಸರಿನಾ? ವಿಧಿ ಮಾತ್ರ ಬೇವು ಕೊಟ್ಟು ತಿನ್ಬೋದಂತೆ, ವೈಷ್ಣವ್ ಬೆಲ್ಲ ತಿನ್ನಬಾರ್ದು ಅಂದಾಗ ನಾನು ಹೇಳ್ತಿರೋದು ಅವ್ನ ಸಾಂಗ್ಗೆ ತೊಂದರೆ ಆಗುತ್ತೆ, ಅವ್ನ ಗಂಟ್ಲು ಹಾಳಾಗುತ್ತೆ, ಆ ಉದ್ದೇಶದಿಂದ ಅಂತ ಕಾವೇರಿ ಅವ್ರು ಹೇಳ್ತಾರೆ. ಈ ಕಡೆ ಆಂಟಿ ಇನ್ನೂ ಕೂಡ ನೀವು ನಿಮ್ಮ ಮಗನ ವೇಷದಲ್ಲಿ ಪೊಸೆಸಿವ್ನೆಸ್ನೇ ಬಿಟ್ಟಿಲ್ವಲ್ಲ ಅಂತ ಗೊಂಬೆ ಹೇಳ್ತಿದ್ದಾಳೆ. ಜೊತೆಗೆ ಇದರೆಲ್ಲದ ನಡುವೆ ನಂತರ ಮಾತುಕತೆ ಶುರುವಾಗುತ್ತೆ. ಆ ಕಡೆ ಲಕ್ಷ್ಮಿ ಒಬ್ಬಟ್ಟು ಹೋಳಿಗೆ ಮಾಡೋಕ್ಕೆ ಹೋಗಿದ್ರೆ ಈ ಕಡೆ ಹಾಗೆ ಕಾಳು ಹರಟೆ ಹೊಡಿತಿದ್ದಾರೆ ಚಂದನ ಹಾಗೆ ವೈಷ್ಣವ್. ಕಾವೇರಿ ಕೂಡ ಅಲ್ಲೇ ಇದ್ದಾರೆ. ನಂತರ ನೀನು ಹಳೆ ಡೋವಲ್ಲಿ ಇದೇ ರೋಡಲ್ಲ ನೀನು ಹಳೆ ಡೋವ್ ಇದ್ದದ್ದು ಅಂತದಾಗ ಈ ಕಡೆ ಓ ಮೈ ಗಾಡ್ ವಿಷಯ ಗೊತ್ತಾಗ್ಬಿಟ್ರೆ ಅಂತ ಕಾವೇರಿ ವೈಷ್ಣವ್ ಶಾಕ್ ಆಗ್ತಿದ್ರೆ. ಈ ಕಡೆ ಲಕ್ಷ್ಮಿಗೆ ಏನದು ಇದೇ ರೋಡಲ್ಲಿ ಇದ್ರ ವೈಷ್ಣವ್ ಪ್ರೀತಿ ಮಾಡಿದ ಹುಡುಗಿ ಮನೆಗೆ ಬರ್ತಿದ್ರ ಅಂತ ಹೇಳಿ ಅವಳಿಗೆ ಅನುಮಾನ ಶುರುವಾಗ್ತದೆ. ನಿಜ ಹೇಳಬೇಕು ಅಂದರೆ ಎಲ್ಲವನ್ನ ಕೂಡ ಜೋಡಿಸ್ಕೊಂಡು ಬಂದರೆ ಕೀರ್ತಿ ಅನ್ನೋದು ತುಂಬ ಸುಲಭವಾಗಿ ಅರ್ಥ ಮಾಡ್ಕೋಬಹುದು. ಬಟ್ ಡೈರೆಕ್ಟ್ರು ಕತೆ ಹೇಳಿಬೇಕು ಅಂತ ಹೇಳಿದ್ದಾರೆ ಅಷ್ಟು ಅಂತ ಹೇಳ್ಬೋದು. ಹಾಗಿದ್ರೆ ಮುಂದೆ ಏನಾಗುತ್ತೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡಬೇಕಾಗುತ್ತೆ. ಜೊತೆಗೆ ಇಲ್ಲಿ ಚಿನ್ನುಗೆ ಬಿಗ್ ಶಾಕ್ ಕೊಡೋಕೆ ಮುಂದಾಗ್ತಿದ್ದಾರೆ ಕೀರ್ತಿ. ಬಿಕಾಸ್ ಮದುವೆನೇ ಆದರೆ ವೈಷ್ಣವ್ ಅಂತ ಅಂದ್ಕೊಂಡಿರೋ ಕೀರ್ತಿ ಹುಡುಗನ ನೋಡ್ತಿದ್ದಾಗೆ ದೊಂಬರಾಟನೇ ಶುರು ಮಾಡ್ತಾರೆ. ಹಾಗಿದ್ರೆ ಏನಪ್ಪ ಮಾಡಿಬಿಡ್ತಾರೆ ಇದೆಲ್ಲವನ್ನಂತ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡಬೇಕಾಗತ್ತೆ.